ನೀವು ನನ್ನ ಹೀರೋ ಆದ್ಮೇಲಲ್ಲ, ನಾನು ಯಾವಾಗ ಕಾಮಿಡಿ ಟೈಮ್ ಮಾಡ್ತಿದ್ನೋ ಇಲ್ಲ ನನ್ನ ಯಾವುದು ಸೀರಿಯಲ್ ನೋಡಿದ್ರು ಕೂಡ ಕೈಯಲ್ಲಿ ಒಂದು ಬಳೆ ಇದ್ದೇ ಇರುತ್ತೆ. ಅಷ್ಟು ಫ್ಯಾನ್ ನಾನು ಅವ್ರಿಗೆ. ಅವರ ಪ್ರತಿಯೊಂದು ಸಿನಿಮಾ ನಾನು ಅವಾಗ ಇನ್ನು 7th ಸ್ಟ್ಯಾಂಡರ್ಡು, ಹೈಸ್ಕೂಲು, ಆ ಟೈಮಲ್ಲಿ ನನ್ನ ಶತ್ರು, ನಿಷ್ಕರ್ಷ, ಸಂಘರ್ಷ, ಕೋಟಿಗೊಬ್ಬ, ಹಾಲುಂಡ ತವರು ಸಿನಿಮಾದೊಂದು ಇನ್ಸಿಡೆಂಟ್ ಹೇಳ್ಬೇಕು ನಾನು. ಕಲ್ಪನಾ ಥಿಯೇಟರ್ ರಿಲೀಸ್. ಇಫ್ ಯು ಆಸ್ಕ್ ಮೀ, 90s ಅಲ್ಲಿ ವಿಷ್ಣು ಸರ್ದು ಯಾವ್ಯಾವ ಪಿಕ್ಚರ್ ಯಾವ್ಯಾವ ಥಿಯೇಟರ್ ರಿಲೀಸ್ ಆಯ್ತು ಅಂದ್ರೆ ನಾನು ಕಣ್ಣು ಮುಚ್ಕೊಂಡು ಹೇಳ್ತೀನಿ. ನನ್ನ ಶತ್ರು, ಮೇನಕ, ಹಾಲುಂಡ ತವರು, ಕಲ್ಪನಾ, ಯಾವ ಪಿಕ್ಚರ್, ಸಂಘರ್ಷ, ಅಭಿನಯ ಥಿಯೇಟರ್, ಅವಾಗ ಅಭಿನಯ ಥಿಯೇಟರ್ ರಿಲೀಸ್ ಆಗಿತ್ತು. ಸೊ ಅಷ್ಟು ಅಭಿಮಾನಿ ನಾನು. ಹಾಲುಂಡ ತವರು ಸಿನಿಮಾ ಸ್ಕೂಲ್ ಬಂದು ನೋಡ್ತಾ ಇದ್ದೀನಿ. ಆ ಸಿನಿಮಾ ಅಲ್ಲಿ ವಿಷ್ಣು ಸರ್ ಹೋಗ್ಬಿಡ್ತಾರೆ ಅರ್ಧ ಪಿಕ್ಚರ್ಗೆ. ಅವ್ರು ಹೋಗಿದ ತಕ್ಷಣ ಥಿಯೇಟರ್ ಆಚೆ ಬಂದ್ಬಿಟ್ಟೆ ನಾನು. ಏನ್ರಿ ಹಿಂಗ್ ಮಾಡ್ತಾರೆ ಇವರು ಅಂತ. ಸೊ ಆ ಥರದ್ದೊಬ್ಬ ಫ್ಯಾನ್ ನಾನು. ನನಗೆ ಹೆಚ್ಚು ಅವ್ರ ಜೊತೆ ಕಾಲ ಕಳೆಯುವಂತ ಅಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ. ಬಟ್ ನಾನು ಹೀರೋ ಆದ್ಮೇಲೆ ನಾನು ಅರಮನೆ ಪಿಕ್ಚರ್ ಮಾಡ್ಬೇಕಾದ್ರೆ 1 ವರ್ಷ ಮುಂಗಾರು ಮಳೆ, ಅವಾಗ ನಾನು ಹೇಳಿದೆ ನಾನು ವಿಷ್ಣು ಸರ್ನ ನೋಡ್ಬೇಕು ಅಂತ. ಇಲ್ಲ ವಿಷ್ಣು ಸರ್ ಆ ಹುಡುಗನ್ ಕರ್ಕೊಂಬನ್ನಿ, ನಾನು ನೋಡ್ಬೇಕು ಅಂತಿದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋದ್ರು. ಸೊ ಅವ್ರ ಮನೆ ಗೇಟ್ ಓಪನ್ ಆಗಿದ ತಕ್ಷಣ ಒಳಗೋದೆ, ಲಾನ್ ಹತ್ರ. ವಿಷ್ಣು ಸರ್ ಆಚೆ ಬಂದರು. ಅರ್ಧ ಗಂಟೆ ನಾನು ಮಾತಾಡ್ಲಿಲ್ಲ, ಸುಮ್ಮನೆ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಂದ್ರೆ ನನ್ನ ತಲೆಯಲ್ಲಿ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಓಡ್ತಾನೆ ಇತ್ತು, ಅಂತ. ಏನು